ತಿರುಪತಿಯಲ್ಲಿ ಭಾರೀ ಅವಾಂತರವೇ ಉಂಟಾಗಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಹಲವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದ್ದು ಸುಮಾರು ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆಯಾಗಿದ್ದು ಈಗಾಗಲೇ ಡಿಸಿಎಂ ಇಂದ ಸಿಎಂ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದು ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಯಾರ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಅವಾಂತರ ಆಯಿತು? ಭಕ್ತಾದಿಗಳು ಏನು ಹೇಳ್ತಾರೆ? ಅಂದ್ರೆ ಕಾವ್ಯ, ಇದು ಹೊಣೆಯನ್ನ ಹೊರಬೇಕಾಗಿರುವಂಥದ್ದು TTD ಅವರೇ. ಯಾಕಂದ್ರೆ ಅವರು ಎಲ್ಲ ರೀತಿಯಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ, ಕ್ಯೂನಲ್ಲಿ ನಿಲ್ತಾರೆ, ಇಲ್ಲಿ ಟಿಕೆಟ್ಗಳನ್ನು ಕೌಂಟರ್ಗಳಲ್ಲಿ ಕೊಡ್ತೀವಿ, ಇಷ್ಟು ಜನ ಬರುವಂಥ ನಿರೀಕ್ಷೆ ಇದೆ. ಇವೆಲ್ಲವನ್ನು ಕೂಡ ಪೊಲೀಸರಿಗಾದರೂ ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಅಷ್ಟು ಸೆಕ್ಯೂರಿಟಿಯನ್ನು ಕೂಡ ಅಲ್ಲಿ ಒದಗಿಸ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಅಂದರೆ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು ನೀವು. ಏನು ಆ ಕ್ಯೂನಲ್ಲಿ ನಿಂತಿರ್ತಾರೆ, ಕ್ಯೂನಲ್ಲಿ ನಿಂತ ಸಂದರ್ಭದಲ್ಲಿ ಅಂದರೆ ಸುಮಾರು ದೊಡ್ಡ ಮಟ್ಟದ ಕ್ಯೂ ಇರುತ್ತೆ. ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೂ ಕೂಡ ಕ್ಯೂ ನಿಂತಿರ್ತಾರೆ. ಏಕಾಏಕಿ ಕೌಂಟರ್ ಬಳಿ ನುಗ್ಗಲು ಶುರುವಾಗುತ್ತೆ. ಆದರೆ ಕೌಂಟರ್ನಲ್ಲಿ ಕೇವಲ ಒಬ್ಬರು ಹೋಗೋದಕ್ಕೆ ಮಾತ್ರ, ಅಂದರೆ ಒಬ್ಬರಿಗೆ ಮಾತ್ರ ಅವಕಾಶ ಇರುವಂಥ ರೀತಿಯಲ್ಲಿ ಓಪನ್ ಇರುತ್ತೆ. ಅದರಿಂದಾಗಿ ಇಷ್ಟು ಅನಾಹುತ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆಕ್ರೋಶಗಳು ವ್ಯಕ್ತ ಆಗ್ತಾ ಇರೋಂಥದ್ದು. ಒಟ್ಟಾರೆ ಏನು ಈ ಅನಾಹುತ ದುರಂತ ಆಗಿದೆ, ಇದಕ್ಕೆ ಮೊದಲನೇ ಜವಾಬ್ದಾರಿಯನ್ನು TTD ಅವರೇ ಹೊರಬೇಕು ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂದರೆ ಅವರು ಈ ಕೂಪನ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದರಿಂದಾಗಿ ಏನೆಲ್ಲ ಭದ್ರತಾ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು ಅವೆಲ್ಲವನ್ನು ಕೂಡ ಅವರೇ ಮಾಡ್ಕೊಳ್ಬೇಕಾಗಿತ್ತು. ಜೊತೆಗೆ ಪೊಲೀಸರ ಭದ್ರತೆಯನ್ನು ಕೂಡ ಪಡೆದುಕೊಳ್ಬೇಕಾಗಿತ್ತು. ಅದು ಯಾವುದು ಕೂಡ ಸರಿಯಾದಂಥ ಲೆಕ್ಕಾಚಾರದಲ್ಲಿ ಮಾಡಿಲ್ಲ. ಅಂದರೆ ಇಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಮಾಡಿಕೊಂಡಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಅದರಿಂದಾಗಿ ಈಗಾಗಲೇ CM ಚಂದ್ರಬಾಬು ನಾಯ್ಡು ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸರಿಯಾದಂಥ ಭದ್ರತೆಯನ್ನು ನೀವು ಮಾಡ್ಕೊಂಡಿಲ್ಲ, ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ, ಇದು ಫ್ಲಾಪ್ ಆಗಿದೆ ನಿಮ್ಮ ಭದ್ರತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಈ ಸಾವಿನ ಸಂಖ್ಯೆ ಅಥವಾ ಗಾಯಾಳುಗಳ ಸಂಖ್ಯೆ ಏನಿದೆ ಅದು ಹೆಚ್ಚಾಗಬಾರ್ದು ಅನ್ನುವಂಥ ತಾಕೀತನ್ನು ಮಾಡಿದ್ದಾರೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಏನು ಅಡ್ಮಿಟ್ ಆಗಿದ್ದಾರೆ ಅವರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಕೂಡ ಕ್ಷಣದ ಮಾಹಿತಿಯನ್ನು ಪಡೀತಾ ಇದ್ದಾರೆ. ಯಾರಿಗೂ ಕೂಡ ಮತ್ತೆ ಅನಾಹುತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಿಗೆ CM ಚಂದ್ರಬಾಬು ನಾಯ್ಡು ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಈ ದುರಂತ ಏನಿದೆ ಅಂದರೆ ವೈಕುಂಠ ಏಕಾದಶಿಯ ದ್ವಾರ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ರು. ಆ ಜನ ನೂಕುನುಗ್ಗಲಿನಲ್ಲಿ ಈಗ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಗಾಯಗೊಂಡಿದ್ದಾರೆ. ಜೊತೆಗೆ ಸಾವನ್ನು ಕೂಡ ಅಪ್ಪಿರುವಂಥದ್ದು. ಈ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಗಾಯಾಳುಗಳೇನಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಈಗ CM ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಈಗ ವೈದ್ಯರು ಕೂಡ ಏನು ಗಾಯಾಳುಗಳಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾವ್ಯ.